ಸ್ನೇಹಿತರೆ, ಈಗ ವಿಶೇಷವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿರಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ, ಈ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಧರಿಸುವಂಥ ಮಡಿ ಬಟ್ಟೆ ಯಾವ ರೀತಿ ಇರಬೇಕು? ನಾವು ನೂಲಿನ ಪಂಚೆ ಅಥವಾ ಸೀರೆಯನ್ನು ಉಟ್ಕೊಂಡ್ರೆ ಅದು ಎಷ್ಟು ದಿವಸ ಬರ್ತದೆ? ಈ ಒಂದು ಸಲ ಉಟ್ಕೊಂಡ್ಮೇಲೆ ಅದು ಮುಗೀತಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಇನ್ನು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ, ಅದು ಸರಿನಾ? ಅದು ಎಷ್ಟು ದಿನ ನಿತ್ಯ ಅದನ್ನೇ ಉಟ್ಕೊಂಡು ಮಾಡಿದರೆ ತಪ್ಪೋ ಸರಿನೋ ಅಂತ ಪ್ರಶ್ನೆ ಕೇಳಿರಿ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಪ್ರಶ್ನೆ ಈ ಸೀರೆ ಬಗ್ಗೆ ಆಗಿರ್ಬೋದು, ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಮಡಿ ಬಟ್ಟೆಯನ್ನು ಯಾವ ರೀತಿ ಧರಿಸಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿರಿ. ಈ ಪ್ರಶ್ನೆಗಳಿಗೆ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ ಅದನ್ನು ನಾನು ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಕತ್ತರಿಸಿ ಹೊಲಿದಂಥ ಬಟ್ಟೆಯನ್ನು ಉಟ್ಟು ಪೂಜೆಯನ್ನು ಮಾಡಬಾರ್ದು, ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಉದಾಹರಣೆಗೆ, ಈಗ ನಾವು ನೈಟಿ ಹಾಕ್ಕೊಂಡು ಪೂಜೆಯನ್ನು ಮಾಡ್ತಾರೆ ಕೆಲವರು ಚೂಡಿದಾರ ಹಾಕ್ಕೊಂಡು ಪೂಜೆಯನ್ನು ಮಾಡ್ತೀರಿ. ಆ ರೀತಿಯಾಗಿ ಪೂಜೆಯನ್ನು ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರ ಅದನ್ನು ನಿರ್ಬಂಧನೆ ಹಾಕ್ಯದ. ಈಗ ಬ್ರಾಹ್ಮಣರು ಯಾಕೆ ಇದು ಪಂಚೆಯನ್ನೇ ಉಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅಂದರೆ, ಶಾಸ್ತ್ರದಲ್ಲಿ ಕತ್ತರಿಸಿ ಹೊಲಿದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡೋದ್ರಿಂದ ಅದು ಪೂಜೆ ಮಾಡಿದ ಹಾಗೆ ಯಾವುದೇ ಫಲಗಳು ನಮಗೆ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗೂ ಸಹ ಗಂಡಸರನ್ನು ಶರ್ಟ್ ಬಿಚ್ಚಿಸ್ತಾರೆ, ಪಂಚೆಯನ್ನು ಉಟ್ಕೊಂಡು ಬರ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ರೀತಿಯಾಗಿ ಶಾಸ್ತ್ರದಲ್ಲೇ ಹೇಳ್ತದೆ. ಇನ್ನೂ ಒಂದು ಹೇಳ್ತೀನಿ, ದೇವರಿಗೆ ನಾವು ಉಡಿಯನ್ನು ತುಂಬಲಿಕ್ಕೆ ಸೀರೆಯನ್ನು ತೆಗೆದುಕೊಂಡಿರ್ತೀವಿ. ಆ ಸೀರೆಯನ್ನು ಕೂಡ ಕೆಲವ್ರು ಏನು ಮಾಡ್ತೀರಿ, ಬ್ಲೌಸ್ ಪೀಸ್ ಕಟ್ ಮಾಡಿ ತೆಗೆದು ಉಡಿಯನ್ನು ತುಂಬ್ತೀರಿ. ಆ ರೀತಿ ಮಾಡಬಾರ್ದು. ಏಕವಾಗಿರುವಂಥ ಸೀರೆಯನ್ನು ದೇವರಿಗೆ ಉಡಿ ತುಂಬಬೇಕು. ಅಷ್ಟೇ ಅಲ್ಲ, ನೀವು ಬ್ಲೌಸ್ ಪೀಸ್ ಇಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ ಖರೀದಿ ಮಾಡಿಕೊಂಡು ಆ ಸೀರೆ ಮೇಲೆ ಇಟ್ಟು ಉಡಿಯನ್ನು ತುಂಬಬೇಕು. ಅಂದರೆ ಕತ್ತರಿಸಿದ ಬಟ್ಟೆಯನ್ನು ದೇವರಿಗೆ ಅರ್ಪಣೆ ಮಾಡುವುದಾಗಲಿ, ಬ್ರಾಹ್ಮಣನಾಗಲಿ ಉಟ್ಕೊಂಡು ಪೂಜೆಯನ್ನು ಮಾಡಬಾರ್ದು. ಅಷ್ಟೇ ಇಲ್ಲ, ಯಾರೇ ಆಗಿರ್ಬೋದು, ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಕತ್ತರಿಸಿದ ಹೊಲೆದ ಬಟ್ಟೆಯನ್ನು ಧರಿಸ್ಕೊಂಡು ಶರ್ಟನ್ನು ಹಾಕ್ಕೊಂಡು ದೇವರ ಪೂಜೆಯನ್ನು ಮಾಡಬಾರ್ದು. ಇನ್ನು ಈ ಸೀರೆ ವಿಚಾರ ಬಂದಾಗ, ಕಾಟನ್ ಸೀರೆ ಉಟ್ಕೊಂಡು ನೀವು ಪೂಜೆಯನ್ನು ಮಾಡ್ತೀರಿ. ಕೆಲವ್ರು ಏನು ಮಾಡ್ತೀರಿ, ಒಂದು ಕಾಟನ್ ಸೀರೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರಿ. ಪೂಜೆ ಆದಮೇಲೆ ಮತ್ತೆ ಅದನ್ನು ಎತ್ತಿಟ್ಬಿಡ್ತೀರಿ, ಮತ್ತೆ ಬೇರೆ ಬಟ್ಟೆಯನ್ನು ಧರಿಸ್ಕೊಳ್ತೀರಿ. ಮತ್ತು ಮಾರನೇ ದಿವಸ ಸ್ನಾನ ಆದಮೇಲೆ ಅದೇ ರೀತಿ ಬಟ್ಟೆಯನ್ನು ಧರಿಸ್ಕೊಳ್ತೀರಿ. ಈ ಕೆಲವ್ರು ಏನು ಮಾಡ್ತೀರಿ, ಒಂದು ರೇಷ್ಮೆ ಸೀರೆಯನ್ನು ಇಟ್ಕೊಂಡ್ಬಿಟ್ಟಿರ್ತೀರಿ ಪೂಜೆಗೆ ಅಂಥೇಳಿ. ಅದಕ್ಕೂ ಕೆಲವೊಂದು ನಿಯಮಗಳವ. ಸ್ಪಷ್ಟವಾಗಿ ಹೇಳ್ತಾರೆ, ಕಾರ್ಪಾಸಂ ಏಕರಾತ್ರಂತೂ ದಶರಾತ್ರಂತೂ ಷಟ್ಟಜಂ ದಶಲಿ ಸಪ್ತರಾತ್ರಂತೂ ಅವಿಕಂತು ಸದಾ ಶುಚಿ ಅಂಥೇಳಿ. ಅಂದರೆ ಈ ಶಾಸ್ತ್ರ ಪ್ರಮಾಣದಲ್ಲಿ ಹೇಳಿದಂತೆ ನೂಲಿನ ಬಟ್ಟೆಯನ್ನು ಒಂದು ದಿನ ನಾವು ಧರಿಸ್ಕೊಳ್ಬೇಕು, ಮತ್ತೆ ಮಾರನೇ ದಿವಸ ನಮಗೆ ಅದು ಬರುವುದಿಲ್ಲ. ಆ ನೂಲಿನ ಬಟ್ಟೆಯನ್ನು ನಾವು ಒಂದು ಸಲ ಉಟ್ಟ ಮೇಲೆ ಮತ್ತೆ ನಾವು ಆ ಬಟ್ಟೆಯನ್ನು ತೊಳೆದು ಮಾರನೇ ದಿವಸ ಉಟ್ಕೋಬೇಕು. ನಾವು ಉಟ್ಟ ಬಟ್ಟೆಯನ್ನು ಮತ್ತೆ ಅದನ್ನು ಮಡಚಿ ಹಾಗೆ ಇಟ್ಟರೆ ಆ ಸೀರೆ ನಮಗೆ ಮಡಿಗೆ ಬರುವುದಿಲ್ಲ. ಇನ್ನು ರೇಷ್ಮೆ ಸೀರೆ, ಕೆಲವ್ರು ಏನು ಮಾಡ್ತೀರಿ, ಒಂದು ರೇಷ್ಮೆ ಸೀರೆ ಮಾಡಿ ಇಟ್ಕೊಂಡು ಬಿಡ್ತೀರಿ. ಅದನ್ನು ನಾವು ದಿನ ಪೂಜೆ ಮಾಡಬೇಕಾದ್ರೆ ಅದನ್ನ ಉಟ್ಕೊಂಡು ಮತ್ತೆ ಅದನ್ನು ಎತ್ತಿ ಇಟ್ಬಿಡ್ತೀರಿ. ಆ ರೀತಿಯಾಗಿ ಆ ರೇಷ್ಮೆ ಸೀರೆ ಕೂಡ ನಮಗೆ 10 ಸಲ ಮಾತ್ರ ಉಟ್ಕೊಳ್ಳಿಕ್ಕೆ ಬರ್ತದೆ. ಅಂದರೆ 10 ದಿನ ಉಟ್ಕೋಬೋದು. ಮತ್ತೆ ಅದಾದಮೇಲೆ ನಾವು ಅದನ್ನು ನೀರಿಗೆ ಹಾಕಿನೇ ಶುದ್ಧಿ ಮಾಡ್ಕೊಳ್ಬೇಕಾಗ್ತದೆ. ನೀರಿಗೆ ಹಾಕಿ ಅಂದರೆ ಒಗೆದು ತೊಳೆದ ಹಾಕಿದ ಬಟ್ಟೆಯಷ್ಟೇ ಅದು ರೇಷ್ಮೆ ಬಟ್ಟೆಯನ್ನು ಸಹ ನಾವು ತೊಳೆದು ಇಟ್ಕೊಳ್ಬೇಕಾಗ್ತದೆ. 10 ದಿನ ಮಾತ್ರ ನಮಗೆ ಅದು ಶುದ್ಧಿ ಇರ್ತದೆ. 10 ದಿನ ಆದಮೇಲೆ ಅದನ್ನು ತೊಳೆದು ಹಾಕಿ ನಾವು ಉಟ್ಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ. ನೂಲಿನ ಬಟ್ಟೆ ಒಂದು ಸಲ ಉಟ್ಕೊಂಡ್ಮೇಲೆ ಅದು ನಮಗೆ ಅಶುದ್ಧಿ ಆಗ್ತದೆ. ಮತ್ತೆ ಅದನ್ನು ತೊಳೆದು ಹಾಕಿದ ಮೇಲೆ ಅದು ಶುದ್ಧತೆಯನ್ನು ಪಡೀತದೆ. ಹೀಗಾಗಿ ನೂಲಿನ ಬಟ್ಟೆ 1 ದಿನ, ರೇಷ್ಮೆ ಬಟ್ಟೆ 10 ದಿನ. ಇನ್ನು ನಾರು ಮಡಿ ಅಂತ ಹೇಳ್ತೇವೆ, ಕೆಲವು ನಾರುಗಳಿಂದ ತಯಾರಾದಂಥ ವಸ್ತ್ರಗಳನ್ನು ನಾವು 7 ದಿನಗಳ ಕಾಲ ಧರಿಸ್ಬೋದು. ಆ ಒಂದು ದಿವಸ ಪೂಜೆ ಅದಂದರೆ ನಾರಿನಿಂದ ತಯಾರಾಗಿದ್ದಿರ್ಬೋದು ಅಥವಾ ರೇಷ್ಮೆ ವಸ್ತ್ರಗಳನ್ನಾಗಿರ್ಬೋದು, ಪೂಜೆಯನ್ನು ಮಾಡಿ ಮತ್ತೆ ನಾವು ಎಲ್ಲೂ ಮುಟ್ಟಲಾರದೆ ಬಂದು ಒಂದು ಚೀಲವನ್ನು ಮಾಡ್ಕೊಳ್ಬೇಕು. ಆ ಚೀಲದಲ್ಲಿ ಹಾಕಿಡಬೇಕು. ಮತ್ತೆ ಮಾರನೇ ದಿವಸ ಈ ರೀತಿಯಾಗಿ 10 ದಿವಸಗಳ ಕಾಲ ನಾವು ರೇಷ್ಮೆ ಬಟ್ಟೆಯನ್ನು ಉಟ್ಕೊಳ್ಬೋದು. ಆ ಒಂದು ಏನು ರೇಷ್ಮೆ ಬಟ್ಟೆ ಇರ್ತದಲ್ಲ, ಆ ಬಟ್ಟೆ ಮೇಲೆ ಅಥವಾ ಪೂಜೆ ಮಾಡುವಂಥ ಬಟ್ಟೆಯ ಮೇಲೆ ನಾವು ತೀರ್ಥ ಸ್ವೀಕಾರ ಆಗಲಿ, ಊಟವಾಗಲಿ, ಟೀ ಕಾಫಿ ಆಗಲಿ ತೆಗೆದುಕೊಂಡಿರಬಾರ್ದು. ಅದು ಶುದ್ಧತೆಗೆ ಬರುವುದಿಲ್ಲ. ಅದಕ್ಕಾಗಿ ಆ ರೀತಿಯಾಗಿ ಮಾಡಿದಂಥ ವಸ್ತ್ರಗಳನ್ನು ಧರಿಸಿ ನಾವು ಪೂಜೆ ಪುನಸ್ಕಾರ ಆಗಲಿ ದೇವತಾ ಕಾರ್ಯಗಳಿಗಾಗಲಿ ಬರೋದಿಲ್ಲ.
ನಾವು ಒಂದು ಸಲ ಒಂದು ಬಟ್ಟೆಯನ್ನು ಯಾವುದಾದ್ರೂ ಬಟ್ಟೆಯನ್ನು ಉಟ್ಕೊಂಡೋದ್ಮೇಲೆ ಏನೋ ತಿಂದು ಉಂಡು ಮಾಡಿದರೆ ಅದು ಅಶುದ್ಧಿ ಅನ್ನಿಸ್ಕೊಳ್ತದೆ. ಅದನ್ನು ನಾವು ಮತ್ತೆ ತೊಳೆದು ಹಾಕಿದ ಮೇಲೆ ಅದು ಶುದ್ಧತೆಯನ್ನು ಪಡೀತದೆ. ನೀವು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ತೀನಿ ಅಂತಂದರೆ ಆ ರೇಷ್ಮೆ ಸೀರೆಯಲ್ಲಿ ಊಟ ಮಾಡಿರಬಾರ್ದು, ತಿಂಡಿ ತೀರ್ಥಗಳನ್ನು ಸ್ವೀಕರಿಸಬಾರ್ದು. ಏನು ಆ ವಸ್ತ್ರವನ್ನು ಉಟ್ಟಾಗ ನಾವು ಅದರಿಂದ ಅಂದರೆ ಮೂತ್ರಕ್ಕೆ ಹೋಗಿರೋದಾಗಿರಲಿ ಈ ರೀತಿಯಾಗಿ ಮಾಡಿರಬಾರ್ದು. ಅಂತಹ ವಸ್ತ್ರಗಳನ್ನ ದೇವತಾ ಕಾರ್ಯಕ್ಕೆ ಉಪಯೋಗಿಸ್ಬೇಕು. ಈ ಅಂದರೆ ದೇವಸ್ಥಾನಕ್ಕೆ ಹೋಗೋದಾಗಿರಲಿ ಈ ರೀತಿಯಾಗಿ ನಾವು ಹೋಗ್ತೇವಲ್ಲ, ಆವಾಗಲೂ ಕೂಡ ಶುದ್ಧವಾಗಿರುವಂಥ ಬಟ್ಟೆಯನ್ನು ಧರಿಸ್ಕೊಂಡು ಹೋಗೋದು ಬಹಳಷ್ಟು ಒಳ್ಳೆಯದು. ಈಗ ನಾವೇನು ಮಾಡ್ತೇವೆ ಅಂದರೆ ಒಂದು ಚೀಲವನ್ನು ಮಾಡಿಟ್ಕೊಳ್ಬೇಕು. ನಾವು ಮೊದಲು ಈಗ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನೀವು ಪೂಜೆಯನ್ನು ಮಾಡ್ತಾಯಿದ್ರೆ ಆ ಪೂಜೆಯನ್ನು ಮುಗಿಯುವವರೆಗೂ ಆ ಸೀರೆಯನ್ನು ಉಟ್ಕೊಂಡು ಮುಗಿದ ತಕ್ಷಣ ಎಲ್ಲೂ ಮುಟ್ಲಾರದೆ ಬಂದು ಆ ಸೀರೆಯನ್ನು ಬಿಚ್ಚಿ ನೀಟಾಗಿ ಯಾರೂ ಮುಟ್ಟದೆ ಹಾಗೆ ಒಂದು ಚೀಲದಲ್ಲಿ ಹಾಕಿ ಅದನ್ನು ಎತ್ತಿ ಇಟ್ಕೊಳ್ಬೇಕು. ಅದು ನೀವು ಮುಟ್ಟಾದಾಗ ಕೂಡ ಅದರ ನೆರಳು ಅದ್ರ ಮೇಲೆ ಬಿದ್ದಿರಬಾರ್ದು. ನೀವು ಊಟ ಮಾಡಿ ಬಂದು ಅಥವಾ ಕ್ಯಾಮರಿಲಿ ಆಗಿರ್ಬೋದು ಅದು ಆ ವಸ್ತ್ರವನ್ನು ಮುಟ್ಟಬಾರ್ದು. ಅಂತಹ ವಸ್ತ್ರಗಳನ್ನು ನಾವು ಉಟ್ಕೊಂಡು ಪೂಜೆ ಪುನಸ್ಕಾರಕ್ಕೆ ಬರ್ತದೆ. 10 ದಿವಸ ಆದಮೇಲೆ ಮತ್ತೆ ಆ ರೇಷ್ಮೆ ಬಟ್ಟೆಯನ್ನು ತೊಳೆದು ಹಾಕಬೇಕು, ಮತ್ತೆ ಒಣಗಿಸಿ ಆ ಒಂದು ಚೀಲದಲ್ಲಿ ಹಾಕಿ ಮಡಚಿ ಇಟ್ಕೊಂಡು ಬಿಡಬೇಕು. ಯಾವಾಗ ಪೂಜೆಗಳನ್ನು ವಿಶೇಷ ಪೂಜೆಗಳನ್ನೆಲ್ಲ ಮಾಡ್ತೀರ ಆ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿದರೆ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ಕಾಟನ್ ಸೀರೆ ಉಟ್ಕೊಂಡು ನೀವು ಪೂಜೆಯನ್ನು ಮಾಡ್ತಾಯಿದ್ರೆ ನಿತ್ಯ ಆ ಸೀರೆಯನ್ನು ತೊಳೆದು ಹಾಕಿ ಯಾರೂ ಮುಟ್ಟದ ಹಾಗೆ ಇಟ್ಕೊಳ್ಬೇಕು. ಮಾರನೇ ದಿವಸ ಸ್ನಾನ ಮಾಡಿ ಬಂದು ಆ ಸೀರೆಯನ್ನು ತಗೊಂಡು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ಇದಕ್ಕೆ ನಾವು ವಿಶೇಷ ಅಂದರೆ ನಾವು ಮಾಡಿದಂಥ ಮಡಿ ಅಂತ ಯಾಕೆ ಪಾಲಿಸಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಶುದ್ಧತೆ ಭಾವನೆ ಬರ್ತದೆ. ಈಗ ನಾನು ಮಡಿಯೊಳಗಿದ್ದೇನಪ್ಪ, ನಾವು ಎಲ್ಲೂ ಮುಟ್ಟಂಗಿಲ್ಲ, ಯಾವುದೂ ಯೋಚನೆ ಮಾಡೋಂಗಿಲ್ಲ, ಈ ರೀತಿಯಾಗಿ ಮಾಡಿದಾಗ ಆ ಪೂಜೆಗೂ ಒಂದು ಮಹತ್ವ ಅನ್ನೋದು ಇರ್ತದೆ. ಆ ಮಹತ್ವ ಅಷ್ಟು ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಕೆಲವರು ಯಾರೋ ಪ್ರಶ್ನೆ ಕೇಳಿದ್ರಿ, ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಪೂಜೆ ಮಾಡಬಹುದಾ ಅಂಥೇಳಿ. ಅದು ಅಶಾಸ್ತ್ರೀಯವಾಗಿ ಅನ್ನಿಸ್ಕೊಳ್ತದೆ. ಒದ್ದೆ ಬಟ್ಟೆ ಉಟ್ಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಶ್ರಾದ್ದದ ಅಡುಗೆಯನ್ನು ಖಂಡಿತವಾಗಿಯೂ ಮಾಡಬಾರ್ದು. ಅದು ಕೂಡ ಪಿತೃಗಳು ಕೂಡ ತೃಪ್ತರಾಗುವುದಿಲ್ಲ. ದೇವತಾ ಕಾರ್ಯಕ್ಕೂ ಅದು ಅಶಾಸ್ತ್ರೀಯ ಅನ್ನಿಸ್ತದೆ. ಅದಕ್ಕಾಗಿ ನಾವು ಒಣಗಿಸಲಾರದೇ ಇರುವಂಥ ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಅಷ್ಟು ಮಾಡೋದು ಒಳ್ಳೆಯದಲ್ಲ ಅಂಥೇಳಿ. ಇನ್ನು ಧಾವಳಿ ಅಂತ ಹೇಳ್ತೀವಿ. ಧಾವಳಿ ಅಂತಂದರೆ ಉಣ್ಣೆಯಿಂದ ತಯಾರಾದಂಥ ಒಂದು ವಸ್ತ್ರ ಅಂಥೇಳಿ. ಆ ವಸ್ತ್ರ ಯಾವಾಗಲೂ ಶುಚಿಯಾದದ್ದು ಅಂತೇಳಿ. ಅದು ನೀರಿಗೆ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ. ಅದು ಯಾವಾಗಲೂ ಶುದ್ಧವಾದದ್ದು. ಅದನ್ನು ಗಾಳಿಗೆ ಹಾಕಿ ಒಣಗಿಸಿದರೆ ಸಾಕು, ಅಂದರೆ ಗಾಳಿಗೆ ಹಾಕಿದರೆ ಸಾಕು, ಅದು ಶುದ್ಧವಾದದ್ದು ಅಂತ ಹೇಳ್ತೇವೆ. ಇನ್ನೊಂದು ವಿಶೇಷವಾಗಿ ಹೇಳ್ತೀವಿ, ನಮ್ಮ ಮನೆಯಲ್ಲಿ ಶ್ರಾದ್ದ ಕರ್ಮಗಳು ಇದ್ದಾಗ ಆ ದಿನ ಪಿತೃಗಳು ಬಂದು ಊಟ ಮಾಡಿ ಹೋಗುವವರೆಗೂ ನಾವು ಬಟ್ಟೆಯನ್ನು ಹಿಂಡಬಾರ್ದು. ಬಟ್ಟೆಯನ್ನು ಹಿಂಡಿದರೆ ತರ್ಪಣಕ್ಕಿಂತ ಮುಂಚೆ ನಾವು ಬಟ್ಟೆಯನ್ನು ಹಿಂಡಿದರೆ ಪಿತೃಗಳು ನಿರಾಶೆಗೊಂಡು ಶಾಪವನ್ನು ಕೊಟ್ಟು ಹೋಗ್ತಾರಂತೆ. ಅದಕ್ಕಾಗಿ ನಾವು ಏನು ಬಟ್ಟೆಯನ್ನು ಮಾರನೇ ದಿವಸಕ್ಕೆ ಬಟ್ಟೆಯನ್ನು ಹಾಕ್ಕೊಳ್ತಿರ್ತೇವಲ್ಲ, ಮಡಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದಿದ್ದರೆ ಮನೆಯಲ್ಲಿ ಶ್ರಾದ್ದ ತರ್ಪಣ ಎಲ್ಲ ಮುಗಿದ ಮೇಲೆ ಬ್ರಾಹ್ಮಣರು ಊಟ ಮಾಡಿದ ಮೇಲೆ ನಾವು ಬಟ್ಟೆಯನ್ನು ಹಿಂಡಿ ಮಡಿ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಇದು ಶಾಸ್ತ್ರಸಮ್ಮತ. ಈ ರೀತಿಯಾಗಿ ಈ ಮಡಿ ಬಟ್ಟೆ ಬಗ್ಗೆ ತಿಳಿಸ್ಕೊಟ್ಟೇನಿ. ಇನ್ನು ಏಕವಸ್ತ್ರ ಧರಿಸಿ ಅಂದರೆ ಏಕವಸ್ತ್ರ ಧಾರಣ ಮಾಡಿಕೊಂಡು ಊಟ ಮಾಡೋದಾಗಲಿ ದೇವತಾ ಕಾರ್ಯಗಳನ್ನು ಮಾಡೋದಾಗಲಿ ಮಾಡಬಾರ್ದು. ಉದಾಹರಣೆಗೆ ಈ ಕೆಲವರು ಲುಂಗಿ ಉಟ್ಕೊಂಡಿರ್ತೀರಿ, ಮೇಲೆ ಹೊದಿಕೆ ಇರುವುದಿಲ್ಲ, ಅಂದರೆ ಹೆಗಲ ಮೇಲೆ ಏನೂ ಹಾಕ್ಕೊಳ್ಳಾರ್ದೆ ದೇವತಾ ಕಾರ್ಯಗಳನ್ನು ಮಾಡಿದರೆ ಅದು ಯಾವುದೇ ಒಂದು ಒಳ್ಳೆಯ ಫಲವನಿಗೆ ಪ್ರಾಪ್ತಿಯಾಗುವುದಿಲ್ಲ. ಊಟ ಮಾಡುವಾಗಲೂ ಅಷ್ಟೇ ಏಕವಸ್ತ್ರವನ್ನು ಹುಂಜಿತ ಕೊರ್ಯಾದ ದೇವತಾ ಅರ್ಚನಂ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಏಕವಸ್ತ್ರವನ್ನು ಧರಿಸಿ ಕೇವಲ ನಾವು ಲುಂಗಿಯನ್ನು ಉಟ್ಕೊಂಡು ಮಾತ್ರ ಪೂಜೆಯನ್ನು ಮಾಡ್ತೇವೆ, ಊಟವನ್ನು ಮಾಡ್ತೇವೆ ಅಂದರೆ ಅದು ಅಶಾಸ್ತ್ರೀಯ ಆಗ್ತದೆ. ಅದಕ್ಕಾಗಿ ಉತ್ತರಿ ಇಲ್ಲಾರ್ದೆ ಯಾವುದೇ ಕಾರ್ಯವನ್ನು ಮಾಡಬಾರ್ದು. ಈಗ ಅಂದರೆ ಹೆಣ್ಣು ಮಕ್ಕಳಿಗೂ ಸಹ ಬ್ಲೌಸ್ ಇಲ್ಲದೆ ಯಾವ ರೀತಿ ನಾವು ಮಾಡಿದಂಥ ಕಾರ್ಯಗಳು ಅಶಾಸ್ತ್ರೀಯ ಅನ್ನಿಸ್ಕೊಳ್ತದೋ ಅದೇ ರೀತಿಯಾಗಿ ಗಂಡಸರು ಕೂಡ ಹೆಗಲ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಂಡೇ ಪೂಜೆ ಪುನಸ್ಕಾರವನ್ನು ಮಾಡಬೇಕು, ಊಟವನ್ನು ಮಾಡಬೇಕು. ದೇವರಿಗೆ ದರ್ಶನವನ್ನು ಮಾಡಬೇಕಾದ್ರೂ ಸಹ ಒಂದು ಹೆಗಲ ಮೇಲೆ ಬಟ್ಟೆಯನ್ನು ಹಾಕ್ಕೊಂಡು ಲುಂಗಿ ಉಟ್ಕೊಂಡು ಹೆಗಲ ಮೇಲೆ ಬಟ್ಟೆಯನ್ನು ಧರಿಸ್ಕೊಂಡೇ ದೇವತಾ ದರ್ಶನವನ್ನು ಮಾಡಿದರೆ ಶಾಸ್ತ್ರ ಸಮ್ಮತ ಅಂತ ಹೇಳ್ತೀವಿ. ಈ ರೀತಿಯಾಗಿ ಶಾಸ್ತ್ರದಲ್ಲೇ ಹೇಳಿದ ಹಾಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟೇನಿ. ಇನ್ನೂ ಕೆಲವು ಪ್ರಶ್ನೆಗಳು ಬಹಳಷ್ಟು ಬರೆದಿಟ್ಕೊಂಡೇನಿ. ಆ ಪ್ರಶ್ನೆಗಳಿಗೆ ಸಮಯ ಸಿಕ್ಕಾಗ ಖಂಡಿತವಾಗಿ ಉತ್ತರ ಕೊಡ್ತಾ
ಹೋಗ್ತೀನಿ. ಈ ಮಡಿ ಬಟ್ಟೆ ಬಗ್ಗೆ ನಿಮಗೇನು ಪ್ರಶ್ನೆ ಇತ್ತಲ್ಲ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ದೊರಕ್ಯದ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.